ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ಕ್ಯಾರೆಟ್ ಹಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೊದಲನೇದಾಗಿ ಅದು ಕಡಾಯಿ ಕಾದಿದೆ, ತುಪ್ಪ ಹಾಕೋತಾ ಇದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ. ಇವಾಗ ಇನ್ನು ಸ್ವಲ್ಪ ಲೋ ಫ್ಲೇಮ್ ಮಾಡೋಣ ಅಂತ ಇದು 2ನೇ ಸ್ಪೂನು. ಇನ್ನೊಂದು ಸ್ಪೂನ್ ಹಾಕೋತಾ ಇದ್ದೀನಿ. ಟೋಟಲ್ ಆಗಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. 3 ಮತ್ತು ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಅನ್ನಿಸ್ತು. ಯಾಕೋ ಬೇಡ, ತೀಗಡಿಸುತ್ತೆ ಜಾಸ್ತಿ ತುಪ್ಪ ಹಾಕಿದ್ರೆ ಅಂತ ಬಿಟ್ಟೆ. 3 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕರಗಬೇಕು. ಆಲ್ಮೋಸ್ಟ್ ಈಗ ಕರಗಿದೆ. ಇವಾಗ ಮೊದಲನೇದಾಗಿ ಗೋಡಂಬಿ ಹಾಕೋತಾ ಇದ್ದೀನಿ. ಅಂದರೆ ಆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಇವಾಗ ದ್ರಾಕ್ಷಿ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ನೋಡಿ, ಇವಾಗ ಬಾದಾಮ್ ಚಿನ್ನದ ಪೀಸ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಬಾದಾಮ್ ಪೀಸಸ್ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆದ್ಮೇಲೆ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಹಾಲು ಹಾಕ್ತಾ ಇದ್ದೀನಿ. ಡೈರೆಕ್ಟ್ ಹಾಲು ಹಾಕ್ತಿದ್ವಿ ಅಂತ ಅನ್ಕೋಬೇಡಿ, ಇದೇನೂ ಆಗಲ್ಲ. ಹಾಲಲ್ಲಿ ಒಡೆದೋಗಲ್ಲ, ಚೆನ್ನಾಗೇ ಇರುತ್ತೆ. ಈಗ ಅದಕ್ಕೆ ಕ್ಯಾರೆಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಮೇಲಿನ ಸಿಪ್ಪೆನ, ಕ್ಯಾರೆಟ್ ರಿಮೂವರ್ ಇರುತ್ತಲ್ಲ, ಈ ಮೇಲಿನ ಸಿಪ್ಪೆ ರಿಮೂವ್ ಮಾಡೋದು, ಅದನ್ನು ತಗೊಂಡು ಮೇಲಿಂದೆಲ್ಲ ತೆಗೆದ್ಬಿಟ್ಟು ಮತ್ತೆ ಸಣ್ಣದಾಗಿ ತುರ್ಕೊಂಡು ಅದನ್ನ ಇಟ್ಕೊಂಡಿದ್ದೆ. ಅದು ಈಗ ಹಾಲು ಮತ್ತು ದ್ರಾಕ್ಷಿ ಗೋಡಂಬಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕಡೆ ಸ್ವಲ್ಪಿಂದ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಒಡ್ಕೊಡುತ್ತೆ. ಇದು ಹಾಲಿನ ಆಗಲಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಬೌಲ್ ತಗೋತಾ ಇದ್ದೀನಿ. ನೀರೆಲ್ಲ ಆ್ಯಡ್ ಮಾಡೋಂಗಿಲ್ಲ, ಹಾಲಲ್ಲೇ ಮಾಡ್ತಾ ಇದ್ದೀನಿ ನಾನು. ಕೆಲವು ನೀರು ಹಾಕ್ಕೊತೀವಿ ಅಂತಾರೆ, ನೀರು ಹಾಕಿರೋಷ್ಟು ಚೆನ್ನಾಗಿ ಬರಲ್ಲ. ಹಾಲಲ್ಲಿ ಆದ್ರೂ ಚೆನ್ನಾಗೆ. ಈಗ ಇದರಲ್ಲಿ ಹಾಫ್ ಬೌಲ್, ಈಗ 1 ಬೌಲ್ ಜಾಮೂನ್ ಬರುತ್ತಲ್ಲ, ಜಾಮೂನ್ ಬಂದು ಅದರಲ್ಲಿ ಹಾಫ್ ಬೌಲು ಸಕ್ಕರೆ ಅಂದರೆ ಶುಗರ್ ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಸ್ವೀಟು ಇರಬೇಕು, ಮತ್ತು ಇದಕ್ಕೆ ತುಪ್ಪನೂ ಜಾಸ್ತಿ ಇರಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಇದು ಅಷ್ಟೊಂದು ಟೇಸ್ಟಿ ಅನಿಸಲ್ಲ. ತುಪ್ಪ ಚೆನ್ನಾಗಿತ್ತು ಅಂದರೆ ಚೆನ್ನಾಗೇ, ಇಲ್ಲ ಅಂದರೆ ಅದು ಅಷ್ಟು ಬರೀ ಕ್ಯಾರೆಟ್ ಫ್ಲೇವರ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತುಪ್ಪ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕು. ನಾನಿಲ್ಲಿ ಬರೀ 2 ಬೌಲಿಗೆ ಆಗೋವಷ್ಟು ಮಾಡಿದ್ದೀನಿ ಕ್ಯಾರೆಟ್ ಹಲ್ವಾನ. ಆದರೂ ಕೂಡ 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೀವು 4 ಬೌಲ್ ಮಾಡೋದಾದರೆ 6 ಸ್ಪೂನ್ ಹಾಕ್ಕೋಬೇಕು. ಅದು ಸ್ಮಾಲ್ ಟೀ ಸ್ಪೂನ್ ಅಂತ ಹೇಳ್ತೀವಲ್ಲ, ಆ ಸ್ಪೂನಲ್ಲಿ ನಾನು ತುಪ್ಪ ಹಾಕ್ಕೊಂಡಿರೋವಂಥದ್ದು. ಈಗ ಇದನ್ನು ಸ್ವಲ್ಪ ಕುದಿಸ್ಬೇಕು, ಅಂದರೆ ಕ್ಯಾರೆಟ್ ಏನು ಬೇಗ ಬೆಂದ್ಬಿಡುತ್ತೆ. ನೋಡಿ, ಈಗ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಅಂದರೆ ಚಿಟಿಕೆ ಅಷ್ಟು ಏಲಕ್ಕಿ ನೋಡಿದ್ರ ಅದ್ರ ಪುಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಘಮ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿದು, ಅದಕ್ಕೋಸ್ಕರ. ಇದು ಮಾಡ್ತಾ ಇರಬೇಕಾದ್ರೆ ಫ್ರೆಂಡ್ಸ್ ಮನೆ ತುಂಬ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್. ಇದು ಘಮ ಘಮ ಅಂತಿರುತ್ತೆ ತುಪ್ಪದ್ದು ಫ್ಲೇವರು. ಯಾರಿಗೆಲ್ಲ ಕ್ಯಾರೆಟ್ ಹಲ್ವಾ ಇಷ್ಟ ಗೊತ್ತಿಲ್ಲ, ಏನಷ್ಟು ಇಷ್ಟ ಆಗಲ್ಲ. ಬಟ್ ಕೆಲವರು ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಅಂತ ತೋರಿಸ್ತಾ ಇರೋದು. ಆಲ್ಮೋಸ್ಟ್ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈ ಥರ ಆಗ್ತಾ ಇದೆ. ಇದೇನಿದು ಸಾಂಬಾರಿಂದ ಆಗಿದೆ ಅಂದ್ಕೊಳ್ಳಿ, ಅದು ಕುದಿಬೇಕು. ಯಾಕೆಂದರೆ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೇಯಬೇಕು.
ಆವಾಗ ಅದು ಕುದ್ದು ಕುದ್ದು ಗಟ್ಟಿ ಆಗುತ್ತೆ. ನೀವು ಪಾಯಸ ಮಾಡಬೇಕಾದ್ರೆ ಯಾವ ರೀತಿ ಆಗುತ್ತೆ ನೋಡಿ, ನೀರಿರುತ್ತೆ, ಆಮೇಲೆ ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತಲ್ವ, ಅದೇ ಥರ ಇದು ಕೂಡ ನೋಡಿ. ಈಗ ಅದನ್ನು ಸ್ವಲ್ಪ ನೀರಂಗಿತ್ತು, ಆದರೆ ಇವಾಗ ಆಲ್ಮೋಸ್ಟ್ ಗಟ್ಟಿ ಆಗಿದೆ. ನೋಡಿ ಎಲ್ಲಾದ್ರೂ ಒತ್ತಿದೆನಾ? ಎಲ್ಲೂ ಕೂಡ ಒತ್ತಿಲ್ಲ. ಇದನ್ನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಏನು ಸ್ವಲ್ಪ ಕುದಿಸ್ಕೋಬೇಕು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಡೆಯುತ್ತೆ. ಬಟ್ ಇವಾಗ ಓಕೆ, ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಇವಾಗ ಇದನ್ನ ಸರ್ವಿಂಗ್ ಬೌಲ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಗ್ಲಾಸ್ ಬೌಲ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಯಾರ್ಯಾರಿಗೆ ಗ್ಲಾಸ್ ಬೌಲ್ಸ್ ತುಂಬ ಇಷ್ಟ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನಗೆ ಸೆರಾಮಿಕ್ ಐಟಮ್ಸ್ ಅಂದ್ರೂ ತುಂಬ ಇಷ್ಟ. ಆಲ್ಮೋಸ್ಟ್ ರೆಡಿ ಟು ಹೀಟ್.